ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ಕನ್ನಡತಿ ಯೂಟ್ಯೂಬ್ ಚಾನಲ್. ನಿಮಗೆಲ್ಲರಿಗೂ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಿಮಗೆಲ್ಲರಿಗೂ 2025ನೇ ಹೊಸ ವರ್ಷದ ಶುಭಾಶಯಗಳು ಕೂಡ. ನಿಮಗೆಲ್ಲರಿಗೂ ಆರೋಗ್ಯ, ಸಂಪತ್ತು, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಸಿಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಹಾಗೆ ಇವತ್ತು ನಾನು ಬಾಳೆಹಣ್ಣಿನ ದೋಸೆಯೊಂದಿಗೆ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬಾಳೆಹಣ್ಣಿನ ದೋಸೆಗೆ ಏನು ಬೇಕೋ ನಾನು ಅದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನೆನೆಸಿದಂಥ ಅಕ್ಕಿನ ತೊಗೊಂಡಿದ್ದೀನಿ, ರಾತ್ರಿ ನೆನೆ ಹಾಕಿದ್ದೆ. ಸೊ 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಈ ಅಕ್ಕಿಗೆ 4ರಿಂದ 5ರಷ್ಟು ಬಾಳೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಅಕ್ಕಿನ ಕಮ್ಮಿ ತೊಗೊಂಡು ಬಾಳೆಹಣ್ಣು ಜಾಸ್ತಿ ತೊಗೊಂಡ್ರೆ ದೋಸೆ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕಾಗಿ ಏನಂದರೆ ಅಕ್ಕಿ 1-2 ಕಪ್ಪಷ್ಟು ತೊಗೋಬೋದು, ಇಲ್ಲ 1.5 ಕಪ್ಪಷ್ಟು ತೊಗೋಬೋದು. ಅದಕ್ಕೆ ಒಂದು 4ರಿಂದ 5 ಇಲ್ಲ ಒಂದು 5ರಿಂದ 6ರಷ್ಟು ಬಾಳೆಹಣ್ಣು ತೊಗೊಳ್ಳಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ. ಇಲ್ಲ ಅಂದರೆ ಆನಂತರ ರುಬ್ಬಿದ ಮೇಲೂ ನೀವು ಉಪ್ಪು ಹಾಕ್ಕೋಬೋದು. ಹಾಗೆ ಇದನ್ನು ಚೆನ್ನಾಗಿ ದೋಸೆ ಹಿಟ್ಟಿನ ಒಂದು ಅದಕ್ಕೆ ಬರುವ ಹಾಗೆ ರುಬ್ಕೋಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ದೋಸೆ ಹಿಟ್ಟಿನ ಅದಕ್ಕೆ ಇಲ್ಲಿ ನಾನು ರುಬ್ಕೊಂಡಿದ್ದೀನಿ. ಒಂದು ಗಟ್ಟಿಯಾಗಿ ಈ ದೋಸೆ ಹಿಟ್ಟು ಬಂದರೆ ಸಾಕು, ದೋಸೆ ಕೂಡ ಚೆನ್ನಾಗೇ ಬರುತ್ತೆ. ಉಪ್ಪು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಮಿಕ್ಸಿ ನೀವು ರುಬ್ಕೊಳ್ಬೇಕಾದ್ರೇ ನೀವು ಉಪ್ಪು ಹಾಕ್ಕೋಬೋದು. ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ನೀರು ದೋಸೆ ಮಾಡೋಣ ಅಂತ ನೀರು ದೋಸೆಗೂ ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆನೆಸಿದಂಥ ಅಕ್ಕಿಲಿ ಸ್ವಲ್ಪ ನೀರು ದೋಸೆಗೂ ಕೂಡ ನಾನು ತೆಗೆದಿಟ್ಕೊಂಡಿದ್ದೆ. ನೀರು ದೋಸೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಅದೇ ರೀತಿಯಾಗಿ ನಾನು ಕೂಡ ದೋಸೆನ ಮಾಡ್ತಾಯಿದ್ದೀನಿ. ಇಲ್ಲಿ ನೀರು ದೋಸೆಗೆ ನಾನು ನೆನೆಸಿದಂಥ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಕಪ್ಪಷ್ಟು ಅನ್ನ ತೊಗೊಂಡಿದ್ದೀನಿ. ಈ 1 ಕಪ್ಪಷ್ಟು ಅನ್ನನ ನೆನೆಸಿದಂಥ ಅಕ್ಕಿ ಜೊತೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಫಸ್ಟು ನಾನು ಗಟ್ಟಿಯಾಗಿ ರುಬ್ಕೊಳ್ತೀನಿ. ಆನಂತರದಲ್ಲಿ ಇದಕ್ಕೆ 2 ಲೋಟಷ್ಟು ನೀರನ್ನ ಹಾಕ್ಕೊಳ್ತೀನಿ. ಜೊತೆಗೆ ಉಪ್ಪು ಕೂಡ ಸೇರಿಸ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನೋಡಿಕೊಂಡು. ನೋಡ್ತಾ ಇರ್ಬೋದು, ಇಷ್ಟು ತೆಳ್ಳಗಾಗಿ ನಾನು ನೀರನ್ನ ಹಾಕಿ ರುಬ್ಕೊಂಡಿದ್ದೀನಿ. ನೀರು ದೋಸೆಗೆ ಇಷ್ಟು ಹದವಾಗಿದ್ದರೆ ಸಾಕು, ದೋಸೆ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು 2 ದೋಸೆಗೂ ಏನು ಬೇಕೋ ಆ ಹಿಟ್ಟು ಅದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೀರು ದೋಸೆಗೂ ಹಿಟ್ಟು ರೆಡಿಯಾಗಿದೆ, ಬಾಳೆಹಣ್ಣಿನ ದೋಸೆಗೂ ಬೇಕಾಗಿರೋಂಥ ಹಿಟ್ಟು ರೆಡಿಯಾಗಿದೆ. ಬಾಳೆಹಣ್ಣು ದೋಸೆನ ಹಿಟ್ಟು ಏನಿದೆಯೋ ಅದನ್ನು ಜಾಸ್ತಿ ಹೊತ್ತು ಇಡ್ತಾ ಹೋದರೆ ಗಟ್ಟಿ ಆಗ್ತಾ ಬರುತ್ತೆ. ಸೊ ನಿಮಗೆ ಬೇಕಾದ್ರೆ ನೀವು ನೀರು ಹಾಕ್ಕೊಳ್ಬೋದು. ಜೊತೆಗೆ ನಿಮಗೆ ಸಪ್ಪೆ ಅನಿಸಿದರೆ ನೀವು ಸ್ವಲ್ಪ ಸಕ್ಕರೆ ಕೂಡ ನೀವು ಅದಕ್ಕೆ ಆ್ಯಡ್ ಮಾಡ್ಕೋಬೋದು. ಸಕ್ಕರೆನೋ ಬೆಲ್ಲನೋ ಏನಾದರೂ ಬೇಕು ಅಂದರೆ ಆಪ್ಷನಲ್ ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆ ಕಾಫಿ ಕುಡಿಯೋಣ ಅಂದ್ಕೊಂಡು ಕಾಫಿ ಡಿಕಾಷನ್ ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಕುಡಿಲಿಲ್ಲ ಅಂತ ಹೇಳಿದ್ರೆ ಮಾರ್ನಿಂಗ್ ಹೊತ್ತು ನನಗೆ ಬೆಳಗಿನ ದಿನಚರಿನೇ ಮುಗ್ದಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೆ 1 ಗ್ಲಾಸ್ ಕಾಫಿ ಕುಡಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ.
ಮೊದಲಿಗೆ ನಾನು ಬಾಳೆಹಣ್ಣು ದೋಸೆನ ಹುಯ್ಕೊಳ್ಳೋಣ ಅಂದ್ಕೊಂಡು ಬಾಳೆಹಣ್ಣು ದೋಸೆನೇ ಹುಯ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ನೀವು ದೋಸೆ ಎಲ್ಲ ದೋಸೆನೂ ಹೇಗೆ ಹುಯ್ಕೊಳ್ತೀರೋ ಅದೇ ಥರ ಈ ದೋಸೆನೂ ಕೂಡ ಹುಯ್ಕೊಳ್ಬೇಕಾಗತ್ತೆ. ಸಿಂಪಲ್ಲಾಗಿ ಒಂದು ಆಲೂ ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಚಿಕ್ಕ ಕಡಾಯಿನ ಇಟ್ಕೊಂಡು ಅದಕ್ಕೆ 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆನಂತರ ಈರುಳ್ಳಿ ಹಾಕ್ಕೊಳ್ಳಿ, ಟೊಮೆಟೊ ಹಾಕ್ಕೊಳ್ಳಿ. ಇದೆರಡನ್ನೂ ಚೆನ್ನಾಗಿ ರೋಸ್ಟ್ ಆಗಬೇಕು. ಟೊಮೆಟೊ ಹಣ್ಣು ಚೆನ್ನಾಗಿ ಬೆಂದ ನಂತರ ಎಣ್ಣೆಲಿ ಚೆನ್ನಾಗಿ ಬೇಯಬೇಕಾಗತ್ತೆ. ಎಣ್ಣೆಲಿ ಚೆನ್ನಾಗಿ ಬೆಂದ ನಂತರ
ಅದಕ್ಕೆ ನೀವು 1 ಸ್ಪೂನ್ ಚಿಲ್ಲಿ ಪೌಡರು, 1 ಸ್ಪೂನ್ ಧನಿಯಾ ಪೌಡರು, ಅರಶಿನ, ಗರಂ ಮಸಾಲ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆನಂತರ 1 ಕಪ್ ನೀರು ಹಾಕಿ ಒಂದು 2 ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ಬೇಯುತ್ತೆ. ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಅದು ಕುದಿ ಬರ್ತಾ ಇರಬೇಕಾದ್ರೆ ನೀವು ಬೆಂದಿರೋಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ ಈ ಗ್ರೇವಿ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಇದು ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ. ಬೆಂದಿರೋಂಥ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಅದು ಚೆನ್ನಾಗಿ ಬಾಯ್ಲ್ಡ್ ಆಗ್ತಾ ಬರ್ತಾ ಇದೆ. ಒಂದು 5ರಿಂದ 10 ನಿಮಿಷ ಒಂದು 5ರಿಂದ 10 ನಿಮಿಷ ಇದನ್ನು ಮುಚ್ಚಿಟ್ಬಿಡಿ. ಇದು ಚೆನ್ನಾಗಿ ಬೇಯಲಿ. ಫೈನಲಿ ಆಲೂ ಗ್ರೇವಿ ರೆಡಿ ಆಗ್ತಾ ಬರ್ತಾ ಇದೆ. ಇದು ಚೆನ್ನಾಗಿ ಕುದಿ ಬರುವಾಗ ನಾವು ಇದಕ್ಕೆ ಒಂದು ಸ್ವಲ್ಪ 1 ಸ್ಪೂನಷ್ಟು ಗರಂ ಮಸಾಲ ಮತ್ತು ಕಸ್ತೂರಿ ಮೇಥಿ ಸೊಪ್ಪು ಉದುರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇದೆಲ್ಲ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಕಡಲೆ ಹಸಿಟ್ಟನ್ನ ನೀರು ಮಾಡಿ ಹಾಕೋದ್ರಿಂದ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಗ್ರೇವಿ ತಿಕ್ನೆಸ್ ಕೂಡ ಚೆನ್ನಾಗಿ ಬರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ನೀರು ದೋಸೆ ಕೂಡ ಮಾಡಿದ್ದೀನಿ. ನೀರು ದೋಸೆ ಕೂಡ ರೆಡಿ ಆಯಿತು ಇವಾಗ. ಫೈನಲಿ ಇವತ್ತಿನ ಬ್ರೇಕ್ಫಾಸ್ಟ್ ನನಗೆ ರೆಡಿಯಾಗಿದೆ. ಇವತ್ತಿನ ಬ್ರೇಕ್ಫಾಸ್ಟ್ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.